ಹಲೋ ಫ್ರೆಂಡ್ಸ್, ನೋಡಿ ಇದು ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ನಮ್ಮ ಇಂಡಿಯಾದಲ್ಲಿ, ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಗೌರ್ಮೆಂಟಿಂದಾನೇ ಬ್ಯಾನ್ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಏನು ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿ ವಾತಾವರಣ ಎಲ್ಲ ಹಾಳಾಗುತ್ತೆ, ಹಾಗೆ ಇದು ನಮ್ಮ ಜೀವನದ ಮೇಲೇನೂ ಅಪಾಯಕಾರಿಯಾಗುತ್ತೆ, ಹಾಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಇದು ತೊಂದರೆ ಉಂಟು ಮಾಡುತ್ತೆ. ಮತ್ತು ಇದು ಭೂಮಿಯಲ್ಲಿ ನೀರು ಇಂಗದಿರ ಬೋರ್ವೆಲ್ ಎಲ್ಲ ಬತ್ತೋ 100% ಇದು ಒಳ್ಳೆಯ ಕೆಲಸ. ಆದರೆ ಇಲ್ಲಿ ಪ್ರಶ್ನೆ ಬರೋದು ಯಾವಾಗ ಅಂದರೆ, ನಿಜವಾಗ್ಲೂ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಜೀವನದ ಮೇಲೆ ಸರ್ಕಾರಕ್ಕೆ ಅಷ್ಟು ಕಾಳಜಿ ಇದ್ದಿದ್ರು ಇವರು ಅದನ್ನು ಪ್ರಾಮಾಣಿಕವಾಗಿ ತಡೆಯೋ ಪ್ರಯತ್ನ ಮಾಡ್ತಾಯಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಮಾಣಿಕವಾಗಿ ತಡೆದ್ರೆ ಇದು ಫ್ಯಾಕ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗದಿರಾ ತಡಿಬೋದು. ಇದನ್ನು ಉತ್ಪಾದನೆ ಮಾಡ್ದಿರಾ ತಡೆಯೋ ಶಕ್ತಿ ನಮ್ಮ ಸರ್ಕಾರಕ್ಕಿದೆ, ನಮ್ಮ ಪೊಲೀಸವ್ರಿಗಿದೆ. ಆದರೆ ಅದನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರಿ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಈ ಬ್ಯಾನ್ ಮಾಡಿದಾರಲ್ಲ, ಈ ಪ್ಲಾಸ್ಟಿಕ್ಕನ್ನು ರೆಡಿ ಮಾಡ್ತಾ ಇದ್ದಾರೆ ಮತ್ತು ರಾತ್ರಿನೇ ಎಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ನೋಡಿ, ಸಿಂಪಲಾಗಿ ಒಂದು ಲಾಜಿಕ್ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಇರುವೆ ಬರ್ತಾ ಇದ್ದರೆ ನಾವು ನೋಡ್ತೀವಿ ಇದು ಎಲ್ಲಿಂದ ಬರ್ತಾ ಇದೆ ಅಂತೇಳಿ. ಆ ಬಿಲ್ಲದ ಹತ್ರ ಹೋಗ್ಬಿಟ್ಟು ನಾವು ಏನನ್ನ ಪೌಡ್ರು ಏನನ್ನ ಹಾಕಿ ಅದನ್ನು ಬರ್ದಿರ ಮಾಡೋ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ಇದು ಫ್ಯಾಕ್ಟ್ರಿನೇ ಸೀಸ್ ಮಾಡಿ ಬ್ಯಾನ್ ಮಾಡಿದರೆ, ಫ್ಯಾಕ್ಟ್ರಿನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗದಿರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಫ್ಯಾಕ್ಟ್ರಿಯಲ್ಲಿ ಪ್ಲಾಸ್ಟಿಕ್ ರೆಡಿ ಆಗುತ್ತೆ ಮತ್ತು ಅದು ರಿಟೇಲರ್ಸ್ ಹತ್ರ ಬರುತ್ತೆ. ರಿಟೇಲರು ಸಾಮಾನ್ಯ ವರ್ತಕರಾಗಿರ್ತಾರೆ, ಎಲ್ಲ ಸಾಮಾನ್ಯ ವ್ಯಾಪಾರಸ್ಥರು. ಸಾಮಾನ್ಯ ವ್ಯಾಪಾರಸ್ಥರಿಗೆ ಸಿಕ್ಕಿದ್ರೆ ತಾನೇ ಅವ್ರು ತರೋದು. ಒಂದು ಆಸೆ ಇರುತ್ತೆ, ಏನೋ ನಾವು ₹2 ಸಂಪಾದನೆ ಮಾಡ್ಬೋದು ಅಂತೇಳಿ. ಅವರು ಸಿಗಲಿಲ್ಲ ಅಂದರೆ ಯಾವ ಥರ ತರ್ತಾರೆ? ತಪ್ಪು ಮಾಡೋಕ್ಕೆ ಬಿಟ್ಬಿಟ್ಟು ಮತ್ತೆ ಇವ್ರ ಮೇಲೆ ಫೈನ್ ಹಾಕೋದು. ಇದು ಯಾವ ಥರ ನ್ಯಾಯ ಹೇಳಿ? ನಾವು ಯಾವ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದೀರಿ ನೋಡಿ. ಯಾವ ಥರ ನೀಟಾಗಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಉತ್ಪಾದನೆ ಆಗೋದಕ್ಕೆ ಬಿಟ್ಬಿಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನೋ ಅವ್ರಿಗೆ ಗೊತ್ತಿರಬೇಕು, ಅದು ನಿಮಗೂ ಗೊತ್ತಿರುತ್ತೆ. ಮತ್ತು ಇಲ್ಲಿ ಚಿಲ್ಲರೆ ವ್ಯಾಪಾರಸ್ಥರ ಹತ್ರ ಬಂದಮೇಲೆ ಅವ್ರ ಹತ್ರ ಮತ್ತೆ ಬರೋದು, ಚೆಕ್ ಮಾಡೋದು, ಅವ್ರಿಗೆ ಫೈನ್ ಹಾಕೋದು, ಆ ಅಧಿಕಾರಿಗಳು ಟೈಮು ವೇಸ್ಟು. ಮತ್ತು ಇಲ್ಲಿ ಬಂದು ಸಾಮಾನ್ಯ ಜನರು ಏನೋ ಆಸೆಯಿಂದ ₹2 ₹5 ಸಂಪಾದನೆ ಮಾಡ್ಬೋದು ಅಂತ ತಂದಿರ್ತಾರೆ, ಮತ್ತು ಇವ್ರಿಗೂ ಲಾಸು. ನೋಡಿ ಇದು ಯಾವ ಥರ ಇದೆ. ಮತ್ತು ಅದೇ ಥರ ಮತ್ತೆ ನಮ್ಮ ಭೂಮಿ ಮೇಲೆ ಇದೆಲ್ಲ ಕೆಟ್ಟ ಪರಿಣಾಮ ಬಿದ್ದೇ ಬೀಳುತ್ತೆ. 100% ಇವತ್ತಿಲ್ಲ ನಾಳೆ ನಮ್ಮ ಮಕ್ಕಳಾದರೂ ಇದನ್ನು ಅನುಭವಿಸ್ತಾರೆ. ನನಗನ್ಸೋ ಪ್ರಕಾರ ಇದು ಉತ್ಪಾದನೆ ಆಗೋ ಕಡೆನೇ ನೀಟಾಗಿ ಇದನ್ನು ಆಗದಿರ ಮಾಡಿದ್ರೆ, ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡಿದ್ರೆ 100% ನಾವು ತಡಿಬೋದು. ಇದನ್ನು ಬಿಟ್ಟು ಜನರ ಸಾಮಾನ್ಯರ ಮೇಲೆ ಬಂದು ಬೀಳೋದು ಇದು ಎಲ್ಲಿವರೆಗೂ ಒಳ್ಳೆಯದು? ನಿಮಗೇನು ಅನಿಸುತ್ತೆ ನೀವೇ ತಿಳಿಸಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ. ಸರ್ಕಾರಕ್ಕೆ ಮುಟ್ಟೋವರೆಗೂ ತಲುಪಿಸಿ, ಇದನ್ನು ಶೇರ್ ಮಾಡ್ತಾ ಹೋಗಿ.